ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನೀವು ನೋಡ್ತಿರುವ ಹಾಗೆ ಈಗ ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಿದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ಬೈಕ್ ಸ್ಟಾರ್ಟ್ ಆಗ್ತಿಲ್ಲ. ಸ್ಟಾರ್ಟ್ ಆಗದೆ ಸಾಧಾರಣ ಒಂದು 1 ವೀಕ್ ಆಯಿತು. ಒನ್ ವೀಕಿಂದ ಜಾಸ್ತಿ ಆಯಿತು. ಸೊ ಹಾಗೆ ನಾನು ಒಂದು 4 ದಿವಸದ ಮೊದಲು ನಾನು ಬೈಕನ್ನು ಮಂಗಳೂರಿನ ಹಾಸ್ಪಿಟಲ್ಗೆ ಹಾಕಿದ್ದೆ. ಬೈಕ್ ಹಾಸ್ಪಿಟಲ್ಗೆ ಮೆಕ್ಯಾನಿಕ್ ಎಲ್ಲ ಸೇರಿ ಅದನ್ನು ರಿಪೇರ್ ಮಾಡಿದ್ದಾರೆ. ಬಟ್ ಎಂಥ ವಿಶೇಷ ಅಂತ ಹೇಳಿದರೆ, ಡಿಸ್ಪ್ಲೇಯನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಈಗ ನೋಡ್ಬೋದು, ನಿಮಗೆ ಕೀ ಆನ್ ಇದ್ದರೂ ಕೂಡ ಡಿಸ್ಪ್ಲೇ ಆನ್ ಆಗೋದಿಲ್ಲ. ಇಗ್ನಿಷನ್ ಎಂತ ತಗೊಂಡ್ರೂ ಕೂಡ ಡಿಸ್ಪ್ಲೇ ಆನಲ್ಲಿ ಇರೋದಿಲ್ಲ. ಟೋಟಲಿ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಬಟ್ ಬಾಕಿ ಎಲ್ಲ ವರ್ಕ್ ಆಗ್ತದೆ. ಹಜಾರ್ಡ್ ಇಂಡಿಕೇಟರ್ ಎಲ್ಲ ವರ್ಕ್ ಆಗ್ತದೆ. ಇದು ನಮ್ಮ ಬೈಕಿನ ಮೇಜರ್ ಇಶ್ಯೂ. ಡ್ಯೂ ಟು ಡಿಸ್ಪ್ಲೇ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಅಂತೆ. ಅಂದರೆ ಡಿಸ್ಪ್ಲೇ ಹೋಗಿದೆ. ಅದು ನನ್ನ ಫಸ್ಟ್ ಗೋವಾ ರೈಡಲ್ಲಿ ನನ್ನ ಬೈಕ್ ಬಿದ್ದಿತ್ತು. ಹಾಗಾಗಿ ಅದರ ಡಿಸ್ಪ್ಲೇ ಡ್ಯಾಮೇಜ್ ಆಗಿತ್ತಲ್ಲ. ಹಾಗಾಗಿ ನಮ್ಮ ಪುತ್ತೂರಲ್ಲಿ ಅರುಣಣ್ಣನ ಕೈಯಲ್ಲಿ ಡಿಸ್ಪ್ಲೇ ರಿಪೇರ್ ಮಾಡಿಸಿದ್ದೆ. ಬಟ್ ಅದು ಇದು ಈ ಮೇಲಿನ ಪೋರ್ಷನ್ ರೀಪ್ಲೇಸ್ ಮಾಡಿದ್ದೆ, ಇದು ಹೊಸತ್ತು. ಬಟ್ ಅದರಿಂದಾಗಿ ಎಂತ ಆಗ್ತಿತ್ತು ಅಂತ ಹೇಳಿದರೆ, ಅದು ಓಪನ್ ಮಾಡಿದ ಮೇಲೆ ಅದನ್ನು ಕ್ಲೋಸಿಂಗ್ ಕರೆಕ್ಟಾಗಿ ಮಾಡಲಿಲ್ಲ ನಾವು. ಹಾಗಾಗಿ ಅದರಲ್ಲಿ ವಾಟರ್ ಒಳಗೆ ಹೋಗ್ತಿತ್ತು. ಹಾಗೆ ಅದರಿಂದ ಡಿಸ್ಪ್ಲೇ ಫುಲ್ ಹೋಗಿತ್ತು. ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ಅದರದ್ದು ಪ್ರಾಪರಾಗಿ ಮೈಲೇಜ್ ಎಲ್ಲ ತೋರಿಸ್ತಿರ್ಲಿಲ್ಲ. ಖಾಲಿ ಸ್ಪೀಡೋಮೀಟರ್ ಮಾತ್ರ ವರ್ಕ್ ಆಗ್ತಿತ್ತು. ಅಂದರೆ ಸ್ಪೀಡ್ ಮಾತ್ರ ವರ್ಕ್ ಆಗ್ತಿತ್ತು, ಬಾಕಿ ಯಾವುದು ವರ್ಕ್ ಆಗ್ತಿರಲಿಲ್ಲ. ಹಾಗೆ ಈಗ ಅದು ಹೋಗಿದೆ. ಹಾಗೆ ಅದರಿಂದಾಗಿ ಟೋಟಲ್ ಬೈಕ್ ಸ್ಟಾರ್ಟ್ ಆಗೋದೇ ಇಲ್ಲ ಅಂತ ಹೇಳಿದರು. ಖಾಲಿ ಒಂದು ಡಿಸ್ಪ್ಲೇಯಿಂದಾಗಿ ಇಷ್ಟೆಲ್ಲ ಮ್ಯಾಟ್ರ್ ಆಗ್ತದೆ, ಬೈಕ್ ಸ್ಟಾರ್ಟ್ ಆಗೋದಿಲ್ಲ ಅಂತ ಹೇಳೋದು. ನನಗೆ ಆ ದಿವಸ ಗೊತ್ತಾಗೋದು. ಎಡಿಷ್ನಲಿ ಎಂತ ಹೋಗಿತ್ತು ಅಂತ ಹೇಳಿದರೆ, ಅವತ್ತು ನಾವು ರೈಟ್ ಸೈಡಿನ ಫೋರ್ಕ್ ಆಯಿಲ್ ಚೇಂಜ್ ಮಾಡಿದ್ದೆವು, ಫೋರ್ಕ್ ಸೀಲ್. ಸೊ ಅದಾದಮೇಲೆ ಮೊನ್ನೆ ಎಂಥದ್ದು ಆಗಿ ಲೆಫ್ಟಿದು ಕೂಡ ಫೋರ್ಕ್ ಸೀಲ್ ಹೋಗಿತ್ತು, ಡ್ಯಾಮೇಜ್ ಆಗಿತ್ತು. ಸೊ ಅದು ರೀಪ್ಲೇಸ್ ಮಾಡಿದ್ದಾರೆ. ಅದು ರೀಪ್ಲೇಸ್ ಮಾಡಿ ಮತ್ತು ಕ್ಲಚ್ ಕೇಬಲ್ ಕೂಡ ಹೊಸತು ಹಾಕಿದ್ದಾರೆ. ಕ್ಲಚ್ ಕೇಬಲ್ 3 ಇಯರ್ಸಿಂದ ಒಂದೇ ಆಗಿತ್ತು, ಅದನ್ನು ರೀಪ್ಲೇಸ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಈಗ ಕ್ಲಚ್ ಕೇಬಲ್ ಕೂಡ ರೀಪ್ಲೇಸ್ ಮಾಡಿದ್ದಾರೆ. ಮತ್ತು ಆಕ್ಸಲರೇಷನ್ ಕೇಬಲ್ ಚೇಂಜ್ ಮಾಡೋದಂತ ಹೇಳಿತ್ತು, ಬಟ್ ಅದು ಓಕೆ ಉಂಟು. ಹಾಗಾಗಿ ಅದು ಚೇಂಜ್ ಮಾಡಲಿಲ್ಲ. ಅಂತ ಹೇಳಿದರೆ AMC ಚೆಕಪ್ಪಿಗೆ ಇದನ್ನು ಮೊನ್ನೆ ಇಟ್ಟಿದ್ದೆ. ಆಲ್ರೆಡಿ ಮಾಡಿದ್ದಾರೆ, ಬಟ್ ಅದು ಅಷ್ಟು ನನಗೆ ಎಂತ ಹೇಳೋದು, ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಹಾಗಾಗಿ ಅವರು ಮೊನ್ನೆ ಫ್ರೀ ಇರಲಿಲ್ಲ. ಅಂದರೆ ತುಂಬ ಗಾಡಿ ಇತ್ತು ಮೊನ್ನೆ, ಬ್ಯುಸಿ ಅಲ್ಲ. ನಾನು ಯಾವಾಗ ಫ್ರೈಡೇ ಮಾರ್ನಿಂಗ್ ಇಟ್ಟದು, ಸ್ಯಾಟರ್ಡೇ ಈವ್ನಿಂಗ್ ಕೊಟ್ಟಿದ್ದಾರೆ ಬೈಕು. ಹಾಗಾಗಿ ಫ್ರೀ ಇರುವಾಗ ಒಮ್ಮೆ ತಂದಿಡಿ, ಒಮ್ಮೆ ಕರೆಕ್ಟಾಗಿ ಚೆಕಪ್ ಮಾಡಿ ಕೊಡ್ತೇನೆ, ನೆಕ್ಸ್ಟ್ ರೈಡಿಗೆ ಆಗುವಾಗ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಬೇಕಿನ್ನೀಗ ನೆಕ್ಸ್ಟ್ ಯಾವಾಗ ಇಡೋದು ಅಂತೇಳಿ. ಬಿಕಾಸ್ ರೈಡಿಗಿಂತ ಮೊದಲು ಇಡಬೇಕು ನಾನು. ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ತೀರಾ ನೀವು, ಗಾಡಿ ಎಂತೆಲ್ಲ ಆಗ್ತದೆ, ಹೇಗೆ ಕತೆ ಅಂತೇಳಿ. ಸೊ ನೋಡ್ಬೋದು ನೀವು, ಅದರದ್ದು ಮೇಲಿನ ವಿಂಡ್ಶೀಲ್ಡ್ ಕೂಡ ತೆಗೆದಿದ್ದೇನೆ ನಾನು. ಬೈಕಿಗುಂಟು ವಿಂಡ್ಶೀಲ್ಡ್ ಎಲ್ಲ ತೆಗೆದೇನೆ. ಬಿಕಾಸ್ ಅವರಿಗೆ ಅಲ್ಲಿ ವರ್ಕ್ ಮಾಡುವಾಗ ತುಂಬ ಕಷ್ಟ ಆಗ್ತದೆ, ವಿಂಡ್ಶೀಲ್ಡ್ ಎಲ್ಲ ಓಪನ್ ಮಾಡಿ, ಇದು ಲೈಟೆಲ್ಲ ತೆಗೆದು ಫೋರ್ಕ್ ಸೆಟ್ ಮಾಡಿದ್ದು ಮೊನ್ನೆ. ಹಾಗೆ ಅಷ್ಟೆಲ್ಲ ಕಷ್ಟಪಡೋದು ಬೇಡ ಅಂತೇಳಿ ನಾನು ವಿಂಡ್ಶೀಲ್ಡ್ ತೆಗೆದಿಟ್ಟೆ. ಇನ್ನೀಗ ನೋಡಬೇಕು, ಇನ್ನೀಗೊಂದು 2 ದಿವಸ ಬಿಟ್ಟು ಅದನ್ನು ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಡಿಸ್ಪ್ಲೇ ಕನೆಕ್ಟ್ ಮಾಡಿ ನೋಡುವ, ವರ್ಕ್ ಆಗ್ತಿದ್ದರೆ ಅದನ್ನೇ ಕಂಟಿನ್ಯೂ ಮಾಡುವ, ಇಲ್ಲದಿದ್ದರೆ ಬೇರೆ ಡಿಸ್ಪ್ಲೇ ಹಾಕಬೇಕಂತ ಹೇಳಿದರು. ಹಾಗೆ ಇನ್ನೊಂದು 2 ದಿವಸ ಬಿಟ್ಟು ಮಂಗಳೂರಿಗೆ ಇನ್ನೊಮ್ಮೆ ಹೋಗ್ಲಿಕ್ಕೆ ಉಂಟು. ನಾನು ಮೊನ್ನೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಫುಲ್ ಟೆನ್ಷನಲ್ಲಿ ಮೆಸ್ಸಿಯಾಗಿ ಹೋಗಿಬಿಟ್ಟೆ. ಹಾಗೆ ಇದಿಷ್ಟು ಅಪ್ಡೇಟ್. ಈಗ ನೆಕ್ಸ್ಟ್ ಒಂದು 2-3 ಅಪ್ಡೇಟ್ ಬರ್ತದೆ, ನಿಮಗೆ ನೋಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ. ಎಂಥ ಅಪ್ಡೇಟ್ ಅಂತೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗ್ತದೆ. ಅಂಟಿಲ್ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ, ಇದಿಷ್ಟು ಈ ವಿಡಿಯೋದ ಅಪ್ಡೇಟ್ ಅಂತ ಹೇಳ್ತಾ, ಬೈ ಬೈ ಗೈಸ್.